ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ನಾವು ಸಿಂಬಲ್ ಆಗಿ ಫಸ್ಟ್ ಕನ್ವರ್ಟ್ ಮಾಡಿ ವ್ಯಾಲಿಡಿಟಿಯನ್ನ ಚೆಕ್ ಮಾಡಬೇಕು. ಸೊ ಸಿಂಪಲ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ಆ ಸ್ಟೇಟ್ಮೆಂಟ್ ಅನ್ನ ನಾವೇನ್ ಮಾಡಬೇಕು, ಫಸ್ಟ್ ಸಿಂಬಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಸಿಂಬಲ್ ಆಗಿ ಕನ್ವರ್ಟ್ ಮಾಡೋಣ ಅಂತಂದ್ರೆ ಸ್ಟೇಟ್ಮೆಂಟ್ ಗಳನ್ನ ಫಸ್ಟ್ ನಮಗೆ ಡಿವೈಡ್ ಮಾಡೋದಕ್ಕೆ ಬರಬೇಕು. ಸೊ ನೋಡಿ ಇಲ್ಲಿ, ಇಫ್ ಎ ಗೆಟ್ಸ್ ಎ ಸೂಪರ್ವೈಸರ್ ಪೊಸಿಷನ್, ಒಬ್ಬ ಎ ಅಂತ ಇದ್ದಾನೆ. ಸೊ ಅವನಿಗೆ ಏನಾದ್ರೂ ಸೂಪರ್ವೈಸರ್ ಪೊಸಿಷನ್ ಸಿಕ್ಕಿದ್ರೆ, ಸೊ ಇದನ್ನ ನಾನು ಪಿ ಸ್ಟೇಟ್ಮೆಂಟ್ ಅಂತ ತಗೊಂತೀನಿ. ಅಂಡ್ ಅವನು ಕೆಲಸನ ಚೆನ್ನಾಗಿ ಮಾಡಿದ್ರೆ, ಅಂದ್ರೆ ಇಫ್ ಈ ವರ್ಕ್ಸ್ ಹಾರ್ಡ್, ಇಫ್ ಎ ಗೆಟ್ಸ್ ದಿ ಸೂಪರ್ವೈಸರ್ ಪೊಸಿಷನ್ ಅಂಡ್ ವರ್ಕ್ಸ್ ಹಾರ್ಡ್, ಅವನಿಗೆ ಸಿಕ್ಕಿ ಅವನು ಕೆಲಸನ ಚೆನ್ನಾಗಿ ಮಾಡಿದ್ರೆ ಅಂತಂದ್ರೆ ಏನಾಯ್ತು, ಇಲ್ಲಿ ಎರಡು ಕೂಡ ಆ್ಯಂಡ್ ಆದಂಗ ಆಯ್ತು. ಅಂದ್ರೆ ಅವನಿಗೆ ಸೂಪರ್ವೈಸರ್ ಪೊಸಿಷನ್ ಕೂಡ ಸಿಕ್ಕಿ ಅದರ ಜೊತೆ ಅವನು ಕೆಲಸ ಚೆನ್ನಾಗಿ ಮಾಡಿದ್ರೆ ಆ್ಯಂಡ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ನಾನೇನ್ ಮಾಡ್ಬೋದು, ಪಿ ಅಂಡ್ ಕ್ಯೂ, ದೆನ್ ಈ ವಿಲ್ ಗೆಟ್ ಎ ರೈಸ್. ಸೊ ಏನಾಗುತ್ತೆ, ಅವನಿಗೆ ಅವನ ಸ್ಯಾಲರಿಯಲ್ಲಿ ರೈಸ್ ಸಿಗುತ್ತೆ. ನೋಡಿ, ಸಿಂಬಲ್ ಆಗಿ ಕನ್ವರ್ಟ್ ಮಾಡ್ಬೇಕು. ಏನು, ಅವನು ಸೂಪರ್ವೈಸರ್ ಆಗಿ ಅದರ ಜೊತೆಗೆ ಅವನು ಕೆಲಸನ ಚೆನ್ನಾಗಿ ಮಾಡಿದ್ರೆ ಅವನಿಗೆ ರೈಸ್ ಸಿಗುತ್ತೆ. ನೆಕ್ಸ್ಟ್, ಇಫ್ ಹಿ ಗೆಟ್ಸ್ ಎ ರೈಸ್, ಅವನಿಗೆ ರೈಸ್ ಸಿಕ್ಕಿದ್ರೆ ದೆನ್ ಈ ವಿಲ್ ಗೆಟ್ ಎ ಕಾರ್ ಅಂತ ಅಂದ್ರೆ ಅವನಿಗೆ ರೈಸ್ ಸಿಕ್ಕಿದ್ರೆ ಅವನು ಕಾರನ್ನ ತಗೊಂತಾನೆ. ನೆಕ್ಸ್ಟ್ ಏನಿದೆ, ಈ ಆಸ್ ನಾಟ್ ಪರ್ಚೇಸ್ಡ್ ದ ಕಾರ್. ಸೊ ಕಾರನ್ನ ಪರ್ಚೇಸ್ ಮಾಡೋದಕ್ಕೆ ಸಿ ಅಂತ ಬರ್ದಿದೆ, ಅವನೇನ್ ಮಾಡ್ದ, ಅವನು ಕಾರನ್ನ ಪರ್ಚೇಸೇ ಮಾಡಲಿಲ್ಲ. ನೆಗೇಷನ್ ಆಫ್ ಸಿ. ನೆಗೇಷನ್ ಅಂತ ಅಂದ್ರೆ ಈ ಡಿಡ್ ನಾಟ್ ಪರ್ಚೇಸ್ಡ್ ದ ಕಾರ್ ಅಂತ ಆಯ್ತು. ಸೊ ನೆಕ್ಸ್ಟ್ ಕನ್ಕ್ಲೂಷನ್ ನಾವು ತೋರಿಸ್ತಾ ಹೋಗೋಣ. ದೇರ್ ಫೋರ್ ಈ ಡಿಡ್ ನಾಟ್ ಗೆಟ್ ದ ಸೂಪರ್ವೈಸರ್ ಪೊಸಿಷನ್. ಯಾಕೆ, ಅವನಿಗೆ ಕಾರ್ ತಗೊಂಡಿಲ್ಲ. ಅವನೇನಾದ್ರೂ ಕೆಲಸ ಸಿಕ್ಕಿ ವರ್ಕ್ ಹಾರ್ಡ್ ಮಾಡಿದ್ರೆ ಸೂಪರ್ವೈಸರ್ ಪೊಸಿಷನ್ ಅಲ್ಲಿ ಅವ್ನು ಕಾರ್ ತಗೊಳ್ತಾ ಇದ್ದ. ಇಲ್ಲಿ ಕಾರ್ ತಗೊಂಡಿಲ್ಲ ಅಂತ ಅಂದ್ರೇನು, ಈ ಡಿಡ್ ನಾಟ್ ಗೆಟ್ ದ ಸೂಪರ್ವೈಸರ್ ಪೊಸಿಷನ್. ಸೂಪರ್ವೈಸರ್ ಪೊಸಿಷನ್ ಸಿಕ್ಕಿದ್ರೆ ಪಿ ಅಂತ ತಗೊಂಡಿದ್ವಿ, ಈಗ ಸೂಪರ್ವೈಸರ್ ಪೊಸಿಷನ್ ಸಿಕ್ಕಿಲ್ಲ. ನೆಗೇಷನ್ ಆಫ್ ಪಿ ಆರ್ ಇಲ್ಲಿ ಯೂಸ್ ಆಗಿರೋದು. ಇದು ಅಂಡ್ ಈ ರೀತಿ ಬರೆಯೋದು ಆರ್. ಈ ಡಿಡ್ ನಾಟ್ ವರ್ಕ್ ಹಾರ್ಡ್ಗೆ ಕ್ಯೂ, ಡಿಡ್ ನಾಟ್ ವರ್ಕ್ ಹಾರ್ಡ್ಗೆ ನೆಗೇಷನ್ ಆಫ್ ಕ್ಯೂ. ಸೊ ಇದು ಕನ್ಕ್ಲೂಷನ್ ಸ್ಟೇಟ್ಮೆಂಟ್. ಸೊ ಏನ್ ಮಾಡ್ಬೇಕು ಅಂತಂದ್ರೆ, ಈ ಮೂರ್ ಇದಾವಲ್ಲ, ಈ ಮೂರನ್ನ ನಾವು ಯೂಸ್ ಮಾಡಿಕೊಂಡು ಏನು, ಈ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಅನ್ನ ನಾನು ಫೈನಲ್ ಆನ್ಸರ್ ಆಗಿ ತರಬೇಕು. ಸೊ ಇವುಗಳನ್ನ ನಾವೇನಂತ ಕರಿತೀವಿ, ಪ್ರಿಮಿಸಿಸ್ ಅಂತ ಕರಿತೀವಿ. ಪ್ರಿಮಿಸಿಸ್ 1, ಪ್ರಿಮಿಸಿಸ್ 2, ಪ್ರಿಮಿಸಿಸ್ 3 ಅಂತ. ಅಂದ್ರೆ ಏನು, ನಾವು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರಲ್ಲ, ಅವುಗಳನ್ನ ಸಿಂಬಲ್ ಆಗಿ ಕನ್ವರ್ಟ್ ಮಾಡಿದ್ವಲ್ಲ, ಅವನ್ನೇ ನಾವೇನಂತ ಕರಿತೀವಿ, ಪ್ರಿಮಿಸಿಸ್. ಸೊ ಕನ್ಕ್ಲೂಷನ್ ಅನ್ನ ನಾವು ಈ ಪ್ರಿಮಿಸಿಸ್ ಗಳನ್ನ ಯೂಸ್ ಮಾಡಿಕೊಂಡು ತರಿಸ್ಬೇಕು. ಸೊ ಈಗ ಅದನ್ನ ತರಿಸೋದಕ್ಕೆ ನಾವು ಟೇಬಲ್ ಅನ್ನ ಯೂಸ್ ಮಾಡ್ತೀವಿ. ಫಸ್ಟ್ ಸೀರಿಯಲ್ ನಂಬರ್ ಮೊದಲನೇ ಕಾಲಮು, ಎರಡನೇ ಕಾಲಮು ಸಿಂಬಲ್ ಅಥವಾ ಸ್ಟೆಪ್ಸ್ ಯೂಸ್ಡ್, ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ಸ್, ನೆಕ್ಸ್ಟ್ ಲಾಸ್ಟ್ ಒನ್ ಪ್ರಿಮಿಸಸ್ ಅಂದ್ರೆ ಏನು ಅಂತ ಹೇಳಿದ್ವಿ. ಸೊ ಈಗ ಸ್ಟಾರ್ಟಿಂಗ್ ಏನ್ ಮಾಡೋಣ ಅಂತಂದ್ರೆ, ಎರಡು ಪ್ರಿಮಿಸಿಸ್ ಗಳನ್ನ ತಗೊಳ್ಳೋಣ. ಮೂರಿದಾವೆ, ಮೂರರಲ್ಲಿ ಎರಡನ್ನ ತಗೊಳ್ಳೋಣ. ಸೊ ಫಸ್ಟ್ 3 ಮತ್ತೆ 2 ಅನ್ನ ತಗೊಳ್ಳೋಣ. ಸೊ ಮೊದಲನೇ ಸ್ಟೆಪ್ಸ್ ಯೂಸ್ಡ್ ಇನ್ನು ಯಾವುದು ಇಲ್ಲ. ಸೊ ನಾವು ನೆಗೇಷನ್ ಆಫ್ ಸಿ ಅನ್ನ ತಗೊಂಡಿದೀವಿ, ದಟ್ ಈಸ್ ಪ್ರಿಮಿಸಿಸ್ ನಂಬರ್ 3. ಸರಿನಾ? ನೆಕ್ಸ್ಟ್ ಇನ್ನೊಂದು ತಗೋಬೇಕು, ಯಾವುದು, ಆರ್ ಗಿವ್ ರೈಸ್ ಟು ಸಿ ಅಂತ ಅಂದ್ರೇನು, ಅವನೇನಾದ್ರೂ ಕೂಡ ರೈಸ್ ಸಿಕ್ಕಿದಿದ್ರೆ ಕಾರ್ ತಾಂತ ಇದ್ದ ಅಂತ. ಸೊ ರೈಸ್ ಸಿಕ್ಕಿದಿದ್ರೆ ಕಾರ್ ತಾಂತ ಇದ್ದ, ದಿಸ್ ಈಸ್ ಪ್ರಿಮಿಸಿಸ್ ನಂಬರ್ 2. ಸೊ ಇವಾಗ ನಾವು ಇನ್ಫರೆನ್ಸ್ ರೂಲ್ಸ್ ಗಳನ್ನ ಮತ್ತೆ ಲಾಸ್ ಆಫ್ ಲಾಜಿಕ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಸೊ ಅದಕ್ಕೋಸ್ಕರನೇ ನಾನು ಈ ಒಂದು ಟಾಪಿಕ್ ಅನ್ನ ಟೀಚ್ ಮಾಡೋದಕ್ಕಿಂತ ಮುಂಚೆ ಇವೆರಡು ಟಾಪಿಕ್ ಅನ್ನ ಹೇಳ್ಕೊಟ್ಟಿದ್ದು. ಸೊ ಅವೆರಡು ಕೂಡ ನಿಮಗೆ ಗೊತ್ತಿರಬೇಕು. ಮೋಸ್ಟ್ ಆಫ್ ದಿ ಟೈಮ್ಸ್ ಈ ಒಂದು ಕ್ವಶನ್ ಅಲ್ಲಿ ಅಂದ್ರೆ ಏನು, ಸ್ಟೇಟ್ಮೆಂಟ್ ಅನ್ನ ಸಿಂಬಲ್ ಆಗಿ ಕನ್ವರ್ಟ್ ಮಾಡಿ ವ್ಯಾಲಿಡಿಟಿಯನ್ನ ಚೆಕ್ ಮಾಡಕ್ ಕೊಡ್ತಾರಲ್ಲ, ಅದರಲ್ಲಿ ನಿಮಗೆ ಯೂಸ್ ಆಗುವಂತ ಇನ್ಫರೆನ್ಸ್ ರೂಲ್ ಅಂತ ಅಂದ್ರೆ ನಿಮಗೆ ಮಾಡಸ್ ಟೋಲೆನ್ಸ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಲಾಸ್ ಆಫ್ ಲಾಜಿಕ್ಸ್ ಅಂತ ಬಂದಾಗ ನಿಮಗೆ ಡಿ ಮಾರ್ಗನ್ ಲಾ ಗೊತ್ತಿರಬೇಕು. ಸೊ ಈ ಎರಡು ಮೇಜರ್ ಆಗಿ ಯೂಸ್ ಆಗ್ತಾ ಹೋಗ್ತವೆ. ಸೊ ಅವೆರಡು ಗೊತ್ತಿದ್ರೆ ಸಾಕು ನಿಮಗೆ. ಸೊ ಇವೆರಡನ್ನು ಕೂಡ ನಾವು ಇವಾಗ ಮರ್ಜ್ ಮಾಡೋಣ. ಸೊ ಸ್ಟೆಪ್ ನಂಬರ್ 3 ಹೋಗ್ತೀನಿ. ಈಗ ಇವೆರಡು ಸ್ಟೆಪ್ ಅನ್ನ ಯೂಸ್ ಮಾಡ್ತಾ ಇರೋದು. ಸೊ 1 and 2 ಸ್ಟೆಪ್ಸ್ ಆರ್ ಯೂಸ್ಡ್. ಸೊ ನೆಗೇಷನ್ ಆಫ್ ಸಿ ಆರ್ ಗಿವ್ ರೈಸ್ ಟು ಸಿ. ಸೊ ಇಲ್ಲೇನು ಅಪ್ಲೈ ಮಾಡಬಹುದು, ಮಾಡಸ್ ಟೋಲೆನ್ಸ್ ಅನ್ನ ಯೂಸ್ ಮಾಡಬಹುದು. ಮಾಡಸ್ ಟೋಲೆನ್ಸ್, ಇಟ್ ಈಸ್ ಎ ಇನ್ಫರೆನ್ಸ್ ರೂಲ್. ಸೊ ಮಾಡಸ್ ಟೋಲೆನ್ಸ್ ಏನ್ ಹೇಳುತ್ತೆ, ನೆಗೇಷನ್ ಆಫ್ ಸಿ ಆರ್ ಗಿವ್ ರೈಸ್ ಟು ಸಿ ಇದ್ದಾಗ ಕಾಮನ್ ಎಲಿಮೆಂಟ್ ಅನ್ನ ತೆಗೆದಾಕ್ರಿ. ಸೊ ಕಾಮನ್ ಎಲಿಮೆಂಟ್ ಯಾವುದು, ಸಿ ಇದೆ. ಸೊ ಸಿ ಅನ್ನ ತೆಗಿತೀನಿ, ನೆಗೇಷನ್ ಮತ್ತೆ ಆರ್ ಅನ್ನ ಮಾತ್ರ ಉಳಿಸ್ಕೊಳ್ತೀನಿ. ಸರಿನಾ? ಸೊ ಮಾಡಸ್ ಟೋಲೆನ್ಸ್ ಅನ್ನ ಅಪ್ಲೈ ಮಾಡಿ. ಸೊ ಇವಾಗ ಏನಾಯ್ತು, ಇವೆರಡನ್ನ ಮರ್ಜ್ ಮಾಡಿ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಇನ್ನು ಉಳ್ಕೊಂಡಿರುವಂತದ್ದು ಯಾವುದು, ಮೊದಲನೇ ಪ್ರಿಮಿಸಿಸ್ ಮಾತ್ರ ಉಳಿದಿದೆ. ಸೊ ಅದನ್ನು ಕೂಡ ತಗೊಳ್ಳೋಣ.
ಸೊ ಮೊದಲನೇ ಪ್ರಿಮಿಸಿಸ್ ಏನು, ಪಿ ಆ್ಯಂಡ್ ಕ್ಯೂ ಗಿವ್ ರೈಸ್ ಟು ಆರ್. ಸೊ ದಿಸ್ ಈಸ್ ಪ್ರಿಮಿಸಿಸ್ ನಂಬರ್ 3. ಸರಿನಾ? ಸೊ ಸ್ಪೆಲ್ಲಿಂಗಿಗೆ ಹೋಗ್ಬೇಡ್ರಿ, ಹಿಂಗೆ ಬರ್ದಿದ್ದೀನಿ ಅಷ್ಟೇ. ಸೊ ಪ್ರಿಮಿಸಿಸ್ ನಂಬರ್ 3. ಸೊ ಈಗ ಏನು ಮಾಡೋಣ, ಸ್ಟೆಪ್ ನಂಬರ್ 5 ಅಲ್ಲಿ 3 ಮತ್ತೆ 4 ಅನ್ನ ಯೂಸ್ ಮಾಡೋಣ. ಸೊ 3 ಮತ್ತೆ 4 ಅನ್ನ ನೋಡಿದ್ರೆ ನೆಗೇಷನ್ ಆಫ್ ಆರ್, ಪಿ ಅಂಡ್ ಕ್ಯೂ ಗಿವ್ ರೈಸ್ ಟು ಆರ್. ಸೊ ನೋಡಿ ಇವೆರಡರ ತರನೇ ಬಂತಲ್ವ, ಇವೆರಡು ಕೂಡ ಅಂದ್ರೆ ಏನು, ಮಾಡಸ್ ಟೋಲೆನ್ಸ್ ಅನ್ನೇ ಅಪ್ಲೈ ಮಾಡ್ಬೋದು. ಸೊ ಮಾಡಸ್ ಟೋಲೆನ್ಸ್ ಅನ್ನೇ ಅಪ್ಲೈ ಮಾಡ್ತಾ ಹೋಗ್ತಾ ಇದೀನಿ. ಸೊ ಮಾಡಸ್ ಟೋಲೆನ್ಸ್ ಏನ್ ಹೇಳುತ್ತೆ, ಕಾಮನ್ ಎಲಿಮೆಂಟ್ ಅನ್ನ ತೆಗೆದಾಕ್ರಿ, ಉಳಿದಿರೋದು ಬರೀರಿ ನೆಗೇಷನ್ ಪಿ ಅಂಡ್ ಕ್ಯೂ. ಸೊ ಈ ರೀತಿನಾದ್ರೂ ಬರಿಬಹುದು, ಅಂತಂದ್ರೆ ಈ ರೀತಿ ಬ್ರಾಕೆಟ್ ಹಾಕಿದ್ರೆ ಇನ್ನೂ ಒಳ್ಳೇದಾಗುತ್ತೆ. ಸೊ ಈಗೇನಾಯ್ತು, ನೆಗೇಷನ್ ಆಫ್ ಪಿ ಅಂಡ್ ಕ್ಯೂ ಆಗಿದೆ. ನನಗೆ ಬೇಕಾಗಿರುವಂತ ಔಟ್ಪುಟ್ ಏನು, ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ. ಇಲ್ಲಿ ಇದ್ದಂತಹ ಮೂರು ಪ್ರಿಮಿಸಿಸ್ ಗಳನ್ನ ಯೂಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಪ್ರಿಮಿಸಿಸ್ ಇಲ್ಲ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿಗೆ ಇದಕ್ಕೆ ನಾನು ಏನ್ ಮಾಡ್ತೀನಿ, ಡಿ ಮಾರ್ಗನ್ ಲಾನ ಅಪ್ಲೈ ಮಾಡ್ತೀನಿ. ಡಿ ಮಾರ್ಗನ್ ಲಾ ಏನ್ ಹೇಳುತ್ತೆ, ನೆಗೇಷನ್ ಆಫ್ ಪಿ ಅಂಡ್ ಕ್ಯೂ ವಿಲ್ ಬಿ ಈಕ್ವಲ್ ಟು ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ ಆಗುತ್ತೆ. ಸೊ ಅದೇ ರೀತಿ ಏನಾದ್ರೂ ನೆಗೇಷನ್ ಆಫ್ ಪಿ ಆರ್ ಕ್ಯೂ ಇದ್ರೆ ಏನಾಗುತ್ತೆ, ಡಿ ಮಾರ್ಗನ್ ಲಾನ ಅಪ್ಲೈ ಮಾಡಿದಾಗ ನೆಗೇಷನ್ ಆಫ್ ಪಿ ಅಂಡ್ ನೆಗೇಷನ್ ಆಫ್ ಕ್ಯೂ ಆಗುತ್ತೆ. ಸೊ ಅದನ್ನ ಅಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಏನ್ ಬರುತ್ತೆ, ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ. ಸರಿನಾ? ಸೊ ನಾವೇನನ್ನ ಅಪ್ಲೈ ಮಾಡಿದ್ದೀವಿ, ಡಿ ಮಾರ್ಗನ್ ಲಾ, ಡಿ ಮಾರ್ಗನ್ಸ್ ಲಾ ಅನ್ನ ಅಪ್ಲೈ ಮಾಡಿದೀವಿ. ಸೊ ಇಲ್ಲಿ ಡಿ ಮಾರ್ಗನ್ಸ್ ಲಾ ನ ನಾವು ಎಲ್ಲಿಗೆ ಅಪ್ಲೈ ಮಾಡಿರೋದು, 5th ಸ್ಟೆಪ್ಗೆ. ಸೊ 5th ಸ್ಟೆಪ್ಗೆ ಅಪ್ಲೈ ಮಾಡಿದ್ದೀನಿ. ದಿಸ್ ಇಸ್ 6th ಸ್ಟೆಪ್. ಸೊ ಇವಾಗ ಏನಾಯ್ತು, ನಾವು 3 ಪ್ರಿಮಿಸಸ್ ಗಳನ್ನ ಯೂಸ್ ಮಾಡಿಕೊಂಡು ಕನ್ಕ್ಲೂಷನ್ ಅನ್ನ ನಾವು ತಂದಿದೀವಿ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ಈ ರೀತಿ ನೀವು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕು, ಅವಾಗಲೇ ಅರ್ಥ ಅದು. ಆದಷ್ಟು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ನಾನೇ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಇದೇ ಟಾಪಿಕ್ ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ಸಿಂಬಲ್ ಆಗಿ ಕನ್ವರ್ಟ್ ಮಾಡಿ ವ್ಯಾಲಿಡಿಟಿಯನ್ನ ಚೆಕ್ ಮಾಡಬೇಕು. ಬಟ್ ಇಲ್ಲೇನಾಗಿದೆ, ಅವ್ರು ಆಲ್ರೆಡಿ ಸಿಂಬಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಸಿಂಬಲ್ಸ್ ಅನ್ನ ಆಲ್ರೆಡಿ ಕೊಟ್ಟಿದ್ರೆ ಡೈರೆಕ್ಟ್ ವ್ಯಾಲಿಡಿಟಿಯನ್ನ ಚೆಕ್ ಮಾಡಬೇಕು. ಸೊ ವ್ಯಾಲಿಡಿಟಿಯನ್ನ ಚೆಕ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಫಸ್ಟ್ ಪ್ರಿಮಿಸಿಸ್ ಗಳು ಯಾವ್ಯಾವ ಅಂತ ನಂಬರಿಂಗ್ ಅನ್ನ ಮಾಡ್ಕೊಂತೀವಿ. ಸೊ ದಿಸ್ ಇಸ್ ಪ್ರಿಮಿಸಿಸ್ 1, ಪ್ರಿಮಿಸಿಸ್ 2, ಪ್ರಿಮಿಸಿಸ್ 3. ಸೊ ದಿಸ್ ಈಸ್ ದ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಅಥವಾ ಕನ್ಕ್ಲೂಷನ್ ಎವಿಡೆನ್ಸ್ ನಾವು ಬಳಸಬೇಕಾಗಿರೋದು. ಸೊ ಇವಾಗ ಯಾವ ರೀತಿ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಸೀರಿಯಲ್ ನಂಬರ್ ಫಸ್ಟ್, ನೆಕ್ಸ್ಟ್ ಸ್ಟೆಪ್ಸ್ ಯೂಸ್ಡ್, ನೆಕ್ಸ್ಟ್ ಸ್ಟೆಪ್ಸ್, ನೆಕ್ಸ್ಟ್ ಲಾಸ್ಟ್ ಒನ್ ಪ್ರಿಮಿಸಿಸ್. ಸೊ ಫಸ್ಟ್ ಏನ್ ಮಾಡಬೇಕು, ಎರಡನ್ನ ತಗೋಬೇಕು. ಪ್ರಿಮಿಸಿಸ್ ಯಾವ್ದಾದ್ರು ಎರಡನ್ನ ತೊಗೊಳ್ಳಿ. ಫಸ್ಟ್ ಎರಡನ್ನೇ ತಗೊಳ್ಳೋಣ, ಆದಷ್ಟು ಈಸಿ ಇರೋದನ್ನೇ ತೊಗೊಳ್ಳಿ. 3ರಲ್ಲಿ ಇವೆರಡೇ ಈಸಿ ಅನ್ಸ್ತಾ ಇರೋದು, ಫಸ್ಟ್ ಎರಡನ್ನ ತಗೊಳ್ಳೋಣ. ಸೊ ಮೊದಲನೇದು, ಎರಡನೇದು ಸ್ಟೆಪ್ಸ್ ಯಾವುದು ಯೂಸ್ ಆಗ್ತಾ ಇಲ್ಲ. ಮೊದಲಿಗೆ ಪ್ರಿಮಿಸಿಸ್ 1 ಅನ್ನ ತಗೊಂತೀನಿ, ಎರಡನೇದಾಗಿ ಪ್ರಿಮಿಸಿಸ್ 2 ಅನ್ನ ತಗೊಂತೀನಿ. ಸೊ ದಿಸ್ ಈಸ್ ಪ್ರಿಮಿಸಿಸ್ 1, ದಿಸ್ ಈಸ್ ಪ್ರಿಮಿಸಿಸ್ 2. ಸೊ ಈಗ ಥರ್ಡ್ ಸ್ಟೆಪ್. ಸೊ ಥರ್ಡ್ ಸ್ಟೆಪ್ ಅಲ್ಲಿ ಇವೆರಡನ್ನು ಕೂಡ ಕಂಬೈನ್ ಮಾಡಬೇಕು, 1 and 2 ಸ್ಟೆಪ್. ಸೊ ಇದು ಪಿ ಕ್ಯೂ ಆರ್ ಎಸ್ ಏನಿರೋದು, ಪಿ ಕ್ಯೂ ಆರ್ ಎಸ್ ಡಿಫರೆಂಟ್ ಇದೆ. ಇಲ್ಲಿ ಪಿ ಇಂದ ಕ್ಯೂಗೆ, ಕ್ಯೂ ಇಂದ ಆರ್ ಗೆ ಇದ್ದಿದ್ರೆ ನಾವು ಟ್ರಾನ್ಸಿಟಿವ್ ಅನ್ನ ಅಪ್ಲೈ ಮಾಡಬಹುದಿತ್ತು. ಸೊ ಬಟ್ ಇಲ್ಲೇನಾಗಿದೆ ಅಂತಂದ್ರೆ ಡಿಫರೆಂಟ್ ಇದೆ, ಪಿ ಕ್ಯೂ ಆರ್ ಎಸ್. ಸೊ 4 ಕೂಡ ಡಿಫರೆಂಟ್ ಇರೋದ್ರಿಂದ ಇಲ್ಲಿ ಕಂಡೀಷನಲ್ ಕಾಂಬಿನೇಷನ್, ಸ್ಪೆಲ್ಲಿಂಗ್ ನೋಡ್ತಾ ಹೋಗ್ಬೇಡ್ರಿ, ಕಂಡೀಷನಲ್ ಕಾಂಬಿನೇಷನ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಕಂಡೀಷನಲ್ ಕಾಂಬಿನೇಷನ್ ಅನ್ನ ಯಾವ ರೀತಿ ಮಾಡೋದು, ಪಿ ಅಂಡ್ ಆರ್ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದು ಎರಡು ಕೂಡ ಕಂಬೈನ್ ಆಗ್ತವೆ, ಗಿವ್ ರೈಸ್ ಟು ಕ್ಯೂ ಅಂಡ್ ಎಸ್. ಸರಿನಾ? ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಸಪರೇಟ್ ಪೇರ್ ಆಗ್ತವೆ, ರೈಟ್ ಹ್ಯಾಂಡ್ ಸೈಡ್ ಸಪರೇಟ್ ಪೇರ್ ಆಗ್ತವೆ. ಪಿ ಅಂಡ್ ಆರ್ ಗಿವ್ ರೈಸ್ ಟು ಕ್ಯೂ ಅಂಡ್ ಎಸ್. ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ, ಸಿಂಪಲ್. ಸೊ ಏನ್ ಗೊತ್ತಾ, ಇಲ್ಲಿ ಮಿಸ್ಟೇಕ್ ಆಗಿದ್ದು ಆರ್ ಇರಬೇಕಿತ್ತು, ನಾನು ಈಕ್ವಲ್ಸ್ ಅನ್ನು ಹಾಕಿದ್ದೆ. ಸೊ ಆರ್ ಇರಬೇಕಿತ್ತು. ಸೊ ಇದು ಆರ್, ಇದು ಅಂಡ್. ಸೊ ಈಗ ನಾನೇನಾದ್ರೂ ಕೂಡ 3ನೇ ಪ್ರಿಮಿಸಿಸ್ ಅನ್ನ ತಂದ್ರೆ, ಯಾಕಂತಂದ್ರೆ ಫಸ್ಟ್ 2 ಪ್ರಿಮಿಸಿಸ್ ಅನ್ನ ಕಂಬೈನ್ ಮಾಡಿದ್ದೀನಿ ರೂಲ್ಸ್ ಅನ್ನ ಯೂಸ್ ಮಾಡ್ಕೊಂಡು. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಪ್ರಿಮಿಸಿಸ್ ನಂಬರ್ 3 ಅನ್ನ ತರ್ತೀನಿ, ನೆಗೇಷನ್ ಆಫ್ ಕ್ಯೂ ಆರ್ ನೆಗೇಷನ್ ಆಫ್ ಎಸ್. ಸೊ ಏನಿದು, ನೆಗೇಷನ್ ಆಫ್ ಕ್ಯೂ ಮತ್ತೆ ನೆಗೇಷನ್ ಆಫ್ ಎಸ್, ಪ್ರಿಮಿಸಿಸ್ ನಂಬರ್ 3. ಸೊ ನಾನು ಲೆಂತಿ ವಿಡಿಯೋನೇ ಮಾಡ್ತಾ ಇದ್ದೆ, ಒಂದೇ ವಿಡಿಯೋದಲ್ಲಿ ಇವೆಲ್ಲದನ್ನು ಕೂಡ. ಸೊ ನನಗೆ ಜಾಸ್ತಿ ಹೊತ್ತು ನಿಂತ್ಕೊಳಕ್ ಆಗ್ತಾ ಇಲ್ಲ, ಬಲ್ಗಲ್ ಸ್ವಲ್ಪ ಏಟ್ ಆಗಿದೆ. ಸೊ ಅದಕ್ಕೋಸ್ಕರ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ, ಒಂದು 8 ರಿಂದ 9 ನಿಮಿಷ ನಿಲ್ಬೋದು. ಸೊ ಅದಕ್ಕೋಸ್ಕರ ಸಣ್ಣ ಸಣ್ಣ ವಿಡಿಯೋಸ್ ಅನ್ನೇ ಮಾಡ್ತಾ ಇರೋದು ನಾನು. ಇಲ್ಲ ಅಂದಿದ್ರೆ ಒಂದೇ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೆ. ಸೊ ಸಾರಿ ಫಾರ್ ದಟ್. ಸೊ ಜಾಸ್ತಿ ವಿಡಿಯೋಸ್ ಅದು
ಸೊ ಇವಾಗ ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ, ನೋಡೋಣ. ಒಂದು ಶಾರ್ಟ್ ಅನ್ನ ನಾನು ನಿಮ್ಮ ಫೈನಲ್ ಎಕ್ಸಾಮ್ ಹೊತ್ತಿಗೆ ನಾನು ಮಾಡೇ ಮಾಡ್ತೀನಿ. ಸೊ ಫಿಫ್ತ್ ಸ್ಟೆಪ್ ಅಲ್ಲಿ ಏನ್ ಮಾಡೋಣ, ಥರ್ಡ್ ಮತ್ತೆ ಫೋರ್ತ್ ಸ್ಟೆಪ್ ಅನ್ನ ಕಂಬೈನ್ ಮಾಡೋಣ. ಸೊ ಥರ್ಡ್ ಮತ್ತೆ ಫೋರ್ತ್ ಸ್ಟೆಪ್ ಅನ್ನ ಕಂಬೈನ್ ಮಾಡ್ತೀನಿ. ಬಟ್ ಇಲ್ಲೇನಾಗಿದೆ ಅಂತಂದ್ರೆ ಕಂಬೈನ್ ಮಾಡೋದಕ್ಕೆ ನಾವು ಯಾವ ಒಂದು ಲಾನು ಕೂಡ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಯಾಕೆ ಯಾವ ಒಂದು ಲಾ ಅನ್ನು ಕೂಡ ನಾವು ಇಲ್ಲಿ ಅಪ್ಲೈ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ, ನೋಡಿ, ನೆಗೇಷನ್ ಆಫ್ ಕ್ಯೂ ಆರ್ ನೆಗೇಷನ್ ಆಫ್ ಎಸ್ ಇದೆ. ಸೊ ಇದೇ ಫಾರ್ಮೇಟ್ ಅಲ್ಲಿ ಇಲ್ಲಿ ಯಾವ ಕೂಡ ಇಲ್ಲ ಅಂತಂದ್ರೆ ಥರ್ಡ್ ಸ್ಟೆಪ್ ಅಲ್ಲಿ. ಸೊ ಫಸ್ಟ್ ನಾವು ಆ ಒಂದು ಫಾರ್ಮೇಟ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಈ ನೆಗೇಷನ್ ಅನ್ನ ಕಾಮನ್ ಆಗಿ ಹೊರಗಡೆ ತಕೊಳ್ಳೋಣ. ಸೊ ಕಾಮನ್ ಆಗಿ ನೆಗೇಷನ್ ಅನ್ನ ಹೊರಗಡೆ ತಕೊಂಡ್ರೆ ಕ್ಯೂ ಕಾಮನ್ ಆಗಿ ನೆಗೇಷನ್ ಅನ್ನ ಹೊರಗಡೆ ತಕೊಂಡ ತಕ್ಷಣ ಏನಾಗುತ್ತೆ, ಇದು ಆರ್ ಇದ್ದಿದ್ದು ಆ್ಯಂಡ್ ಆಗುತ್ತೆ, ಎಸ್ ಅದೇ ರೀತಿ ಉಳ್ಕೊಳ್ಳುತ್ತೆ. ಸರಿನಾ? ಇದನ್ನ ಯಾರು ಹೇಳ್ತಾರೆ, ಡಿ ಮಾರ್ಗನ್ ಲಾ ಹೇಳುತ್ತೆ. ಸೊ ಅದನ್ನ ನೀವು ಬೇಕಾದ್ರೆ ಇಲ್ಲಿ ಕಾಮ ಹಾಕ್ಬಿಟ್ಟು, ಸೊ ಇದನ್ನೇ ನಾವು ಈ ರೀತಿ ಕನ್ವರ್ಟ್ ಮಾಡಿದೀವಿ ಅಂತ ಡಿ ಮಾರ್ಗನ್ ಲಾ ಅಂತ ಬರಿಬಹುದು. ಸೊ ಇವಾಗ ಡಿ ಮಾರ್ಗನ್ ಲಾ ಪ್ರಕಾರ ನಮಗೆ ಹೊಸದಾಗಿ ಸಿಕ್ಕುವಂತದ್ದೇನು, ನೆಗೇಷನ್ ಆಫ್ ಕ್ಯೂ ಅಂಡ್ ಎಸ್. ಸೊ ಇವಾಗ ಥರ್ಡ್ ಸ್ಟೆಪ್ ಮತ್ತೆ ಫೋರ್ತ್ ಸ್ಟೆಪ್ ಎರಡನ್ನೂ ಕೂಡ ನೋಡಿದ್ರೆ ಯಾವ ಒಂದು ರೂಲ್, ಇನ್ಫರೆನ್ಸ್ ರೂಲ್ ಅಥವಾ ಲಾ ಅನ್ನು ಅಪ್ಲೈ ಮಾಡಬಹುದು. ಪಿ ಅಂಡ್ ಆರ್ ಗಿವ್ ರೈಸ್ ಟು ಕ್ಯೂ ಅಂಡ್ ಎಸ್. ಇಲ್ಲಿ ನೋಡಿದ್ರೆ ನೆಗೇಷನ್ ಆಫ್ ಕ್ಯೂ ಅಂಡ್ ಎಸ್ ಇದೆ. ಕ್ಯೂ ಅಂಡ್ ಎಸ್ ಕಾಮನ್ ಅಂತ ಅಂದ್ರೆ ಏನಾಯ್ತು, ನಾವು ಮಾಡಸ್ ಟೋಲೆನ್ಸ್ ಅನ್ನ ಅಪ್ಲೈ ಮಾಡಬಹುದು. ಮಾಡಸ್ ಟೋಲೆನ್ಸ್. ಸೊ ಮಾಡಸ್ ಟೋಲೆನ್ಸ್ ಏನಿರುತ್ತೆ, ಕಾಮನ್ ಇರುವಂತ ಎಲಿಮೆಂಟ್ ಅನ್ನ ತೆಗಿರಿ, ನೆಗೇಷನ್ ಇದೆ, ನೆಗೇಷನ್ ಅನ್ನ ಬರಿತೀನಿ, ಇನ್ನ ಉಳಿದಿರೋದನ್ನ ಇದೇ ರೀತಿ ಬರಿತೀನಿ, ಪಿ ಅಂಡ್ ಆರ್. ಸೊ ನಮಗೆ ಬೇಕಾಗಿದ್ದಂತಹ ಆನ್ಸರ್ ಅನ್ನ ನಾವು ಪಡ್ಕೊಂಡಿದ್ದೀವಿ. ಸೊ ಇದು ಕಾಮ ಆಗಿ ಬರೀರಿ, ಇಲ್ಲಿ ಜಾಗ ಇರಲಿಲ್ಲ ಅಂತ ಒಂಚೂರು ಕೆಳಗಡೆ ಬರೆದಿದ್ದೀನಿ. ಸೊ ಇಲ್ಲಿ ಪ್ರಿಮಿಸಿಸ್ 3 ಅನ್ನ ನಾನು ಇನ್ಸರ್ಟ್ ಮಾಡಿದ್ದೀನಿ. ಡಿ ಮಾರ್ಗನ್ ರೂಲ್ ಅನ್ನ ನಾನು ಪ್ರಿಮಿಸಿಸ್ 3 ಗೆ ಅಪ್ಲೈ ಮಾಡಿ ಆದಷ್ಟು ಸಾಲ್ವ್ ಮಾಡ್ಕೊಂಡಿದ್ದೀನಿ. ಯಾಕಂತಂದ್ರೆ ಫೈನಲ್ ಆನ್ಸರ್ ನನಗೆ ಬೇಕು ಅಂತಂದ್ರೆ ಈ ಫಾರ್ಮೆಟಿಗೆ ನಾನು ಕನ್ವರ್ಟ್ ಮಾಡಬೇಕಿತ್ತು. ಸೊ ಒಂದೆರಡು ಮೂರು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಆದಷ್ಟು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.